ನಿಮ್ಮ ಮನೆಯಲ್ಲಿ ಸದಾ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಗಾಳಿಯ ಕಾಟವೇ? ಎಷ್ಟೇ ದುಡಿದರೂ ಕೈಯಲ್ಲಿ ನಯಾಪೈಸೆ ಹಣ ನಿಲ್ಲುತ್ತಿಲ್ಲವೇ? ವ್ಯಾಪಾರದಲ್ಲಿ ಸದಾ ನಷ್ಟ, ತೀವ್ರ ದೃಷ್ಟಿದೋಷ ಅಥವಾ ವಾಸ್ತುದೋಷ ನಿಮ್ಮನ್ನು ದಿನವೂ ಕಾಡುತ್ತಿದೆಯೇ? ನಿಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು, ಸಕಲ ಐಶ್ವರ್ಯವನ್ನು ಆಕರ್ಷಿಸಲು ನಮ್ಮಲ್ಲಿ ಸಿಗಲಿವೆ ಅಪ್ಪಟ ಹಾಗೂ ಮಂತ್ರಸಿದ್ಧಿ ಪಡೆದ ಶ್ರೀ ಲಕ್ಷ್ಮೀ ಯಂತ್ರ ಮತ್ತು ವಾಸ್ತುಯಂತ್ರಗಳು. ಇದರೊಂದಿಗೆ ಶನಿದೋಷ ನಿವಾರಣಾ ಯಂತ್ರ ಹಾಗೂ ಶ್ರೀಪಂಚಮುಖಿ ಹನುಮಾನ್ ಯಂತ್ರ ಕವಚಗಳು ಲಭ್ಯವಿವೆ. ಅನೇಕ ಸಮಸ್ಯೆಗಳ ನಿವಾರಣೆಗೆ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರ ಸಾಮಗ್ರಿಗಳು ನಿಮ್ಮ ಕಷ್ಟಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಇನ್ನು ಯಾವುದೇ ಕಾಯುವಿಕೆ ಬೇಡ. ನಿಮ್ಮ ಸಮಸ್ಯೆಯನ್ನು ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಯಂತ್ರಗಳನ್ನು ವಿಶೇಷ ಪೂಜೆ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ವಿಶೇಷ ದಿನಗಳಲ್ಲಿ ಶಕ್ತಿ ತುಂಬಿ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಮನೆಯ ಕೆಟ್ಟ ಶಕ್ತಿಯನ್ನು ದೂರ ಮಾಡಿ, ಸುಖಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದೇ ವಾಟ್ಸಪ್ ಮೂಲಕ ಸಂಪರ್ಕಿಸಿ. 8448920507 ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಜುಲೈ 3 ಸಂಕಷ್ಟಹರ ಚತುರ್ಥಿ. ಗಣೇಶನಿಗೆ ಹೀಗೆ ಮೂಟೆ ಕಟ್ಟಿದರೆ ಸಾಲದ ಬಾಧೆಗಳೆಲ್ಲ ಮಾಯೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಆ ಸ್ವಾಮಿಯ ಆಶೀರ್ವಾದಕ್ಕಾಗಿ ಕಮೆಂಟ್ಸ್ನಲ್ಲಿ ಭಕ್ತಿಯಿಂದ ಓಂ ಗಂ ಗಣಪತಯೇ ನಮೋ ಎಂದು ಬರೆಯಿರಿ. ಎಷ್ಟು ಸಂಪಾದಿಸಿದರೂ ಮನೆಯಲ್ಲಿ ಹಣ ನಿಲ್ಲದೆ ಸಾಲದ ಬಾಧೆಗಳಿಂದ ತತ್ತರಿಸುತ್ತಿರುವವರಿಗೆ ಒಂದು ಅದ್ಭುತವಾದ ಪರ್ವದಿನ ಬರಲಿದೆ. ಅದೇ ಜುಲೈ 3ರಂದು ಬರುತ್ತಿರುವ ಸಂಕಷ್ಟಹರ ಚತುರ್ಥಿ. ವಿಘ್ನಗಳನ್ನು ನಿವಾರಿಸುವ ಆ ವಿನಾಯಕನಿಗೆ ಈ ಪವಿತ್ರ ದಿನದಂದು ಮುಡುಪು ಕಟ್ಟಿ ಗರಿಕೆಯಿಂದ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಾಲದ ಬಾಧೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತವೆ. ಆ ಅದ್ಭುತವಾದ ಪರಿಹಾರ ಯಾವುದು? ಮೂಟೆಯನ್ನು ಹೇಗೆ ಕಟ್ಟಬೇಕು? ವ್ರತದ ನಿಯಮಗಳು ಏನೇನು ಎಂಬ ವಿಷಯಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಬಿಡದೆ ಕೊನೆಯವರೆಗೂ ನೋಡಿ. ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಪ್ರಾರಂಭಿಸುವವರು ಮೊದಲಿಗೆ 3, 5 ಅಥವಾ 9 ತಿಂಗಳುಗಳ ಕಾಲ ಪ್ರತಿ ತಿಂಗಳು ತಪ್ಪದೆ ಈ ಪೂಜೆಯನ್ನು ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ ದಿನ ಮುಂಜಾನೆಯೇ ಬೇಗ ಎದ್ದು ತಲೆಸ್ನಾನ ಮಾಡಬೇಕು. ಆದರೆ ಈ ದಿನ ತಲೆಗೆ ಎಣ್ಣೆ ಹಚ್ಚಬಾರದು, ಮನೆಯಲ್ಲಿ ಮಾಂಸಾಹಾರವನ್ನು ಅಡುಗೆ ಮಾಡಬಾರದು ಮತ್ತು ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂದು ಶಾಸ್ತ್ರಗಳು ಸೂಚಿಸುತ್ತವೆ. ಸ್ನಾನ ಮುಗಿದ ನಂತರ ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಒಳ್ಳೆಯದು. ಈ ಪೂಜೆಯಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟವೆಂದರೆ ಸ್ವಾಮಿಗೆ ನಮ್ಮ ಕೋರಿಕೆಯನ್ನು ತಿಳಿಸುತ್ತಾ ಮುಡುಪು ಕಟ್ಟುವುದು. ಇದಕ್ಕಾಗಿ ಒಂದು ಕೆಂಪು ಅಥವಾ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 4 ಕಡೆ ಗಂಧ ಮತ್ತು ಕುಂಕುಮದಿಂದ ಬೊಟ್ಟು ಇಡಬೇಕು. ಅದರಲ್ಲಿ 3 ಹಿಡಿ ಅಕ್ಕಿ, 2 ವೀಳ್ಯದೆಲೆ, 2 ಅಡಿಕೆ, 2 ಒಣ ಖರ್ಜೂರ, ನಿಮ್ಮ ಶಕ್ತಿಗೆ ತಕ್ಕಂತೆ 11 ರೂಪಾಯಿ ಅಥವಾ 51 ರೂಪಾಯಿಗಳನ್ನು ದಕ್ಷಿಣೆಯಾಗಿ ಇಡಬೇಕು. ಆನಂತರ ನಿಮ್ಮ ಮನಸ್ಸಿನಲ್ಲಿರುವ ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆಗಳು ದೂರಾಗಬೇಕೆಂದು ಬಲವಾಗಿ ಬೇಡಿಕೊಳ್ಳುತ್ತಾ ಆ ವಸ್ತ್ರಕ್ಕೆ 3 ಗಂಟುಗಳನ್ನು ಹಾಕಿ ಮೂಟೆ ಕಟ್ಟಿ ಸ್ವಾಮಿಯ ಪಾದಗಳ ಬಳಿ ಇಡಬೇಕು. ಪೂಜಾ ಮಂದಿರದಲ್ಲಿ ಮೊದಲು ಯಾವುದೇ ಅಡಚಣೆಗಳು ಬಾರದಂತೆ ನೋಡಿಕೊಳ್ಳುವ ಆದಿದೇವನಾದ ಗಣಪತಿಗೆ ಧೂಪ, ದೀಪಗಳನ್ನು ಸಮರ್ಪಿಸಿ ಆನಂತರ ಸಂಕಷ್ಟಹರ ಗಣಪತಿಗೆ ಪೂಜೆ ಮಾಡಬೇಕು. ನಿಮ್ಮ ಹತ್ತಿರ 2 ವಿಗ್ರಹಗಳು ಇಲ್ಲದಿದ್ದರೆ ಅರಿಶಿನದಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿಕೊಂಡು ಕೂಡ ಈ ಪೂಜೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನೆರವೇರಿಸಿಕೊಳ್ಳಬಹುದು. ಮೂಟೆ ಕಟ್ಟಿದ ನಂತರ ಸ್ವಾಮಿಗೆ ಅತ್ಯಂತ ಪ್ರೀತಿಪಾತ್ರವಾದ ಗರಿಕೆಯನ್ನು ಸಮರ್ಪಿಸಬೇಕು. ಇದನ್ನೇ ಸಂಸ್ಕೃತದಲ್ಲಿ ದೂರ್ವ ಎಂದು ಕೂಡ ಕರೆಯುತ್ತಾರೆ. ಸ್ವಾಮಿಗೆ ಗರಿಕೆ ಎಂದರೆ ಏಕೆ ಅಷ್ಟೊಂದು ಇಷ್ಟ ಎಂಬುದರ ಹಿಂದೆ ಒಂದು ಅದ್ಭುತವಾದ ಪೌರಾಣಿಕ ಕಥೆಯಿದೆ. ಪೂರ್ವದಲ್ಲಿ ಅನಲಾಸುರ ಎಂಬ ಒಬ್ಬ ಭಯಂಕರ ರಾಕ್ಷಸನಿದ್ದನು. ಅವನ ಕಣ್ಣುಗಳಿಂದ ಮತ್ತು ದೇಹದಿಂದ ಯಾವಾಗಲೂ ಅಗ್ನಿ ಜ್ವಾಲೆಗಳು ಹೊರಹೊಮ್ಮುತ್ತಿದ್ದವು. ಅವನು ಮುನಿಗಳನ್ನು, ದೇವತೆಗಳನ್ನು ತನ್ನ ಅಗ್ನಿಯಿಂದ ಸುಟ್ಟು ತಿನ್ನುತ್ತಾ ಮುಲ್ಲೋಕಗಳನ್ನು ನಡುಗಿಸುತ್ತಿದ್ದನು. ಆಗ ದೇವತೆಗಳೆಲ್ಲರೂ ಹೋಗಿ ಆ ವಿಘ್ನೇಶ್ವರನನ್ನು ಶರಣು ಬೇಡಲಾಗಿ ಸ್ವಾಮಿ ಹೋಗಿ ಆ ಅನಲಾಸುರನನ್ನು ಸಂಪೂರ್ಣವಾಗಿ ನುಂಗಿಬಿಡುತ್ತಾನೆ. ಆ ಅಗ್ನಿ ರಾಕ್ಷಸನು ಹೊಟ್ಟೆಯೊಳಗೆ ಹೋಗುತ್ತಿದ್ದಂತೆಯೇ ಸ್ವಾಮಿಯ ಉದರವೆಲ್ಲ ಉರಿಯಿಂದ ಬೇಯಲು ಪ್ರಾರಂಭವಾಗುತ್ತದೆ. ದೇವತೆಗಳು ಎಷ್ಟೇ ತಣ್ಣಗಿನ ನೀರನ್ನು ಸುರಿದರೂ, ಎಷ್ಟೇ ಸುಗಂಧ ದ್ರವ್ಯಗಳನ್ನು ಹಚ್ಚಿದರೂ ಆ ಉರಿ ಶಾಂತವಾಗುವುದಿಲ್ಲ. ಆಗ ಕಶ್ಯಪ ಪ್ರಜಾಪತಿಯು ಅಲ್ಲಿಗೆ ಬಂದು ಅತ್ಯಂತ ಪವಿತ್ರವಾದ 21 ಗರಿಕೆ ಕಡ್ಡಿಗಳನ್ನು ಸ್ವಾಮಿಯ ತಲೆಯ ಮೇಲೆ ಇಡುತ್ತಾನೆ. ಆಶ್ಚರ್ಯಕರವಾಗಿ ತಕ್ಷಣವೇ ಸ್ವಾಮಿಯ ದೇಹದಲ್ಲಿದ್ದ ತಾಪವೆಲ್ಲ ಆರಿಹೋಗಿ ಅವರಿಗೆ ಎಂತೋ ಪ್ರಶಾಂತತೆ ಸಿಗುತ್ತದೆ. ಅಂದಿನಿಂದ ತನಗೆ ಗರಿಕೆಯಿಂದ ಪೂಜೆ ಮಾಡಿದ ಭಕ್ತರ ಜೀವನದ ತಾಪವನ್ನು ಮತ್ತು ಕಷ್ಟಗಳನ್ನು ನಾನು ತಕ್ಷಣವೇ ದೂರ ಮಾಡುತ್ತೇನೆ ಎಂದು ಸ್ವಾಮಿಯವರು ವರ ನೀಡಿದರು. ಅದಕ್ಕಾಗಿಯೇ ಸಾಲದ ಬಾಧೆಗಳಿಂದ ತತ್ತರಿಸುತ್ತಿರುವವರು
ಈ ದಿನ 21 ಗರಿಕೆ ಕಡ್ಡಿಗಳನ್ನು ತೆಗೆದುಕೊಂಡು ಸ್ವಚ್ಛವಾದ ನೀರಿನಿಂದ ತೊಳೆದು ಒಂದು ಹಳದಿ ದಾರದಿಂದ ಸಣ್ಣ ಕಂತೆ ತರಹ ಕಟ್ಟಿ ಸ್ವಾಮಿಯ ಹೊಕ್ಕಳ ಹತ್ತಿರ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಹೀಗೆ ಮಾಡುವುದರಿಂದ ಆ ಅನಲಾಸುರನ ಅಗ್ನಿಯ ಜ್ವಾಲೆಯಂತೆ ನಿಮ್ಮ ಕಷ್ಟಗಳೂ ಸಹ ತಕ್ಷಣವೇ ತಣ್ಣಗಾಗಿ ಹೋಗುತ್ತವೆ. ಬೆಳಗಿನ ಪೂಜೆ ಮುಗಿದ ನಂತರ ದಿನವಿಡೀ ಅಂದರೆ ರಾತ್ರಿ ಚಂದ್ರೋದಯ ಆಗುವವರೆಗೂ ಯಾವುದೇ ಘನ ಆಹಾರವನ್ನು ಸೇವಿಸದೆ ಉಪವಾಸ ಇರಬೇಕು. ನಮ್ಮ ಮನಸ್ಸನ್ನು ದೈವದ ಮೇಲೆಯೇ ಲಗ್ನಗೊಳಿಸಿ ಭಗವಂತನ ನಾಮಸ್ಮರಣೆ ಮಾಡುವುದಕ್ಕಾಗಿಯೇ ನಮ್ಮ ಹಿರಿಯರು ಈ ಉಪವಾಸ ನಿಯಮವನ್ನು ಏರ್ಪಡಿಸಿದ್ದಾರೆ. ಆದರೆ ಆರೋಗ್ಯ ಸಮಸ್ಯೆ ಇರುವವರು ಅಷ್ಟೊಂದು ಕಠಿಣವಾಗಿ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಹಾಲು ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಆ ರೀತಿಯಾಗಿ ಹಗಲೆಲ್ಲ ದೈವಚಿಂತನೆಯಲ್ಲಿ ಕಳೆದು ಇನ್ನು ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಬೇಕು. ಪೂಜಾ ಮಂದಿರದಲ್ಲಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದ ನಂತರ ನೈವೇದ್ಯವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಮುಂಜಾನೆ ಸ್ವಾಮಿಯ ಬಳಿ ಕಟ್ಟಿದ ಮೂಟೆಯನ್ನು ಬಿಚ್ಚಿ ಅದರಲ್ಲಿರುವ ಅಕ್ಕಿಯನ್ನು ಉಪಯೋಗಿಸಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಬೆಲ್ಲದ ಪಾಯಸ ಅಥವಾ ಕಡುಬನ್ನು ತಯಾರು ಮಾಡಿ ನೈವೇದ್ಯವಾಗಿ ಸಮರ್ಪಿಸಬೇಕು. ಆ ನಂತರ ಷೋಡಶೋಪಚಾರ ಪೂಜೆಗಳು ಮಾಡಲು ಬಾರದವರು ಕನಿಷ್ಠ ಓಂ ಗಂ ಗಣಪತಯೇ ನಮಃ ಎಂಬ ಮೂಲಮಂತ್ರವನ್ನು 108 ಬಾರಿ ಜಪಿಸಬೇಕು. ಅಕ್ಷತೆ ಅಥವಾ ಹೂವುಗಳಿಂದ ಸ್ವಾಮಿಯನ್ನು ಪೂಜಿಸಿದ ನಂತರ ಕೊನೆಯದಾಗಿ ಸಂಕಷ್ಟಹರ ಚತುರ್ಥಿ ವ್ರತ ಕಥೆಯನ್ನು ಓದಿಕೊಳ್ಳಬೇಕು ಅಥವಾ ಭಕ್ತಿಯಿಂದ ಕೇಳಬೇಕು. ಈ ವ್ರತದಲ್ಲಿ ಚಂದ್ರದರ್ಶನ ಎಂಬುದು ಎಂಥ ವಿಶೇಷವಾದದ್ದು ಮತ್ತು ಅತ್ಯಂತ ಅವಶ್ಯಕವಾದದ್ದು. ರಾತ್ರಿ ಚಂದ್ರೋದಯವಾದ ನಂತರ ಒಂದು ತಾಮ್ರದ ಅಥವಾ ಬೆಳ್ಳಿಯ ಬಿಂದಿಗೆಯಲ್ಲಿ ಸ್ವಲ್ಪ ನೀರು, ಅಕ್ಷತೆ, ಪುಷ್ಪಗಳನ್ನು ಹಾಕಿಕೊಂಡು ಚಂದ್ರ ಭಗವಾನನನ್ನು ದರ್ಶಿಸಬೇಕು. ಕೆಳಗೆ ಒಂದು ತಟ್ಟೆಯನ್ನು ಇಟ್ಟು ಓಂ ಚಂದ್ರಾಯ ನಮಃ ಪ್ರಥಮ ಅರ್ಘ್ಯಂ ಸಮರ್ಪಯಾಮಿ, ದ್ವಿತೀಯ ಅರ್ಘ್ಯಂ ಸಮರ್ಪಯಾಮಿ, ತೃತೀಯ ಅರ್ಘ್ಯಂ ಸಮರ್ಪಯಾಮಿ ಎಂದು ಹೇಳುತ್ತಾ ಆ ಬಿಂದಿಗೆಯಲ್ಲಿರುವ ನೀರನ್ನು 3 ಬಾರಿ ಕೆಳಗೆ ಬಿಡಬೇಕು. ಒಂದು ವೇಳೆ ಆಕಾಶದಲ್ಲಿ ಮೋಡಗಳಿದ್ದು ಚಂದ್ರನು ಕಾಣಿಸದಿದ್ದರೆ ಗಾಬರಿಯಾಗಬೇಕಾದ ಅಗತ್ಯವಿಲ್ಲ. ಸಾಯಂಕಾಲ 6:30 ದಾಟಿದ ನಂತರ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಾ ಅರ್ಘ್ಯವನ್ನು ಬಿಡಬಹುದು ಅಥವಾ ಮನೆಯಲ್ಲಿರುವ ಪರಮಶಿವನ ಭಾವಚಿತ್ರದಲ್ಲಿ ಸ್ವಾಮಿಯ ಶಿರಸ್ಸಿನ ಮೇಲಿರುವ ಚಂದ್ರನನ್ನು ನೋಡುತ್ತಾ ಕೂಡ ಈ ಅರ್ಘ್ಯವನ್ನು ಸಮರ್ಪಿಸಬಹುದು. ಆ ನೀರನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಯಾವುದಾದರೂ ಹೂವಿನ ಕುಂಡದಲ್ಲಿ ಸುರಿಯಬೇಕು. ಆ ನಂತರವೇ ಭಕ್ತರು ತಮ್ಮ ಉಪವಾಸ ದೀಕ್ಷೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಭೋಜನ ಮಾಡಬೇಕು. ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿ ಸ್ವಾಮಿಗೆ ಮುಡುಪು ಕಟ್ಟಿ ಗರಿಕೆಯನ್ನು ಸಮರ್ಪಿಸಿದರೆ ನಿಮ್ಮ ಸಾಲಗಳೆಲ್ಲ ಸುಲಭವಾಗಿ ತೀರಿಹೋಗಿ ಕುಟುಂಬದಲ್ಲಿ ಸಿರಿಸಂಪತ್ತುಗಳು ವೃದ್ಧಿಯಾಗುತ್ತವೆ. ಈ ಅದ್ಭುತವಾದ ಮತ್ತು ಮೌಲ್ಯಯುತವಾದ ಧಾರ್ಮಿಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಸಾಲದ ತೊಂದರೆಯಲ್ಲಿರುವ ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅದ್ಭುತವಾದ ಆಧ್ಯಾತ್ಮಿಕ ವಿಷಯಗಳಿಗಾಗಿ ತಕ್ಷಣವೇ ನಮ್ಮ ಸನಾತನ ಭಜರಂಗಿವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.